ನೇಹಗೌಡ ಮತ್ತೆ ಚಂದನ್ ಅವರ ಮುದ್ದಾದ ಮಗಳು ಶಾರದಾ ಅವರನ್ನ ನೋಡಿ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಹೆಸರನ್ನು ಕೂಡ ನೋಡಿ ಎಷ್ಟು ಸಾಂಪ್ರದಾಯಿಕವಾಗಿ ಅರ್ಥಬದ್ಧವಾಗಿ ಇಟ್ಟಿದ್ದಾರೆ. ಬಹಳಷ್ಟು ಖುಷಿಯಾಗಿದ್ದಾರೆ ವೀಕ್ಷಕರು. ಶಾರದಾ ಅಂತ ಒಂದು ಹೆಸರಿನ ಪುಟ್ಟ ಗಂಧ ದೊಡ್ಡವಳಾದ್ಮೇಲೆ ಇನ್ನಷ್ಟು ಹೆಸರು ಮಾಡ್ಲಿ ಅಂತ ಅಭಿಮಾನಿಗಳು ಕಮೆಂಟ್ಸ್ ಗಳ ಮೂಲಕ ವಿಶ್ ಮಾಡಿದ್ದಾರೆ. ಸದ್ಯಕ್ಕೆ ಆ ಮಗುವನ್ನ ನೋಡ್ಕೊಳ್ಳೋದ್ರಲ್ಲಿ ಕಂಪ್ಲೀಟ್ ಆಗಿ ನೇಹಾ ಅವರು ಬಿಸಿ. ಚಂದನ್ ಅವರು ಅಂತರ್ಪಟ್ಟ ಧಾರಾವಾಹಿಯ ಮೂಲಕ ತುಂಬಾನೇ ಸೌಂಡ್ ಮಾಡಿದ್ರು. ಕಿರುತೆರೆಯಲ್ಲಿ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ರು. ಈಗ ಸದ್ಯಕ್ಕೆ ಆ ಮಗುವನ್ನ ನೋಡ್ಕೊಳ್ಳೋದ್ರಲ್ಲಿ ಅವರು ಕೂಡ ಬ್ಯುಸಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಅವ್ರಿಗೂ ಕೂಡ ಬೇರೆ ಬೇರೆ ಪ್ರಾಜೆಕ್ಟ್ ಬರ್ತಾ ಇದೆ, ಡಿಸ್ಕಷನ್ ಅಲ್ಲಿ ಇದ್ದಾರೆ. ಅತಿ ಶೀಘ್ರದಲ್ಲಿ ಹೊಸ ಧಾರಾವಾಹಿ ಅಥವಾ ಸಿನಿಮಾಗಳ ಮೂಲಕ ಎಂಟ್ರಿ ಕೊಡ್ತಾರೆ ಚಂದನ್ ಅವರು. ಅಂತರ್ಪಟ್ಟ ಬಳಿಕ ಬೇರೆಲ್ಲೂ ಕೂಡ ಇವರು ಕಾಣಿಸ್ಕೊಂಡಿಲ್ಲ. ಇತ್ತೀಚೆಗಷ್ಟೇ ಮನೆಯಲ್ಲಿ ಮಗುವಿಗೆ ಹೆಸರಿಡುವಂತ ಶಾಸ್ತ್ರ, ನಾಮಕರಣ ಶಾಸ್ತ್ರವನ್ನು ಕೂಡ ಮಾಡ್ತಾರೆ. ಎಲ್ಲರೂ ಕೂಡ ಉತ್ಸಾಹದಿಂದ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ದೊಡ್ಡ ಮಟ್ಟಿಗೆ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡಿರ್ತಾರೆ. ಊಟದ ವ್ಯವಸ್ಥೆ ಆಗಿರೋದು ಎಲ್ಲವೂ ಕೂಡ. ನೇಹಾ ಅವರಿಗೆ ನಿಜಕ್ಕೂ ಕೂಡ ಈಗ ಜಾಹೀರಾತುಗಳ ಆಫರ್ಗಳು ಬರ್ತಾ ಇದೆ. ಸೊ ಮಗು ಆದ್ರೆ ಈಗ ಒಂದು ಕೆಲವೊಂದಿಷ್ಟು ಬಟ್ಟೆ ಜಾಹೀರಾತು, ಮಗುವಿಗಾಗಿ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಐಟಮ್ಸ್ ಗಳ ಜಾಹೀರಾತು ಇರುತ್ತಲ್ಲ, ಅದನ್ನ ಮಾಡ್ತಾ ಇದ್ದಾರೆ. ಅದ್ರ ಮೂಲಕವೂ ಕೂಡ ನೇಹಾ ಅವರಿಗೆ ದುಡ್ಡು ಕೂಡ ಸಿಗುತ್ತಲ್ಲ. ಸಿಗೋಗಿ ನಿಜಕ್ಕೂ ಕೂಡ ಸೂಪರ್ ಅಂತಾನೆ ಹೇಳ್ಬೋದು. ನಿಮ್ಗೂ ಕೂಡ ಇಷ್ಟನ ನೇಹಾ ಅವರು? ತಪ್ಪದೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬಿಡಿ.